ಮಹಾಪರಿಶುದ್ಧನಾಗಿರುವಂತ ನಮ್ಮ ಪರಲೋಕ ತಂದೆಯಾದ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಸರ್ವಶಕ್ತನು, ಸರ್ವಜ್ಞಾನಿ, ಸರ್ವವ್ಯಾಪಿ, ಸರ್ವ ಸೃಷ್ಟಿಗೆ ಯಜಮಾನನಾಗಿರುವಂತ ದೇವರೇ, ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಗತಿಸಿ ಹೋಗಿರತಕ್ಕಂಥ ರಾತ್ರಿ ವೇಳೆಯಲ್ಲಿ ಸುಖಕರವಾದ ನಿದ್ರೆಯನ್ನು ಕೊಟ್ಟು ನೂತನ ದಿನವನ್ನು ಕೊಟ್ಟದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಈ ನೂತನವಾಗಿರತಕ್ಕಂಥ ದಿನದಲ್ಲಿ ನಿಮ್ಮ ಪ್ರಿಯ ಮಕ್ಕಳಾದ ನಾವೆಲ್ಲರೂ ಕೂಡ ಕರ್ತನೆ ಜೀವಿತರ ಸಂಖ್ಯೆಯಲ್ಲಿ ಎಣಿಸಲ್ಪಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಈಗ ಕರ್ತನೆ, ನಿಮ್ಮ ವಾಕ್ಯಗಳನ್ನು ಧ್ಯಾನ ಮಾಡುವಾಗ, ಬೆಳಗಿನ ಜಾವದ ಒಂದು ಡಿವಿಷನ್ ನಾವು ಪ್ರಾರಂಭ ಮಾಡುವಾಗ ಸ್ವಾಮಿ, ನಿಮ್ಮ ಕೃಪೆ, ನಿಮ್ಮ ದಯ ನಮ್ಮ ಮೇಲಿರಲಿ. ಪರಿಶುದ್ಧಾತ್ಮ ಮೂಲಕ ನೀವು ನಮ್ಮ ಸಂಗಡ ನೀವು ಮಾತನಾಡಬೇಕೆಂಬುದಾಗಿ ಬೇಡುತ್ತೆ. ನಮ್ಮ ಪ್ರಾರ್ಥನೆ ಕೇಳೋದಕ್ಕೆ ಸ್ತೋತ್ರ ಮಾಡುತ್ತೆ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ತೇನೆ ತಂದೆ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಈ ದಿವಸ ನವೆಂಬರ್ 13. ನಮ್ಮ ತಲೆಬರಹ ಹೀಗೆ ಇದೆ, ಕ್ರಿಸ್ತನ ಹೆಸರಿನಲ್ಲಿ ಆನಂದಿಸಿ ಎಂಬುದಾಗಿ. ಕ್ರಿಸ್ತನ ಹೆಸರಿನಲ್ಲಿ ಆನಂದಿಸಿ. ಫಿಲಿಪ್ಪಿಯವರು ಬರೆದ ಪತ್ರಿಕೆ 1ನೇ ಅಧ್ಯಾಯ ವಚನ 12ರಿಂದ 26ರವರೆಗೆ ನಾವು ಇವತ್ತಿನ ವಾಕ್ಯದ ಧ್ಯಾನವನ್ನು ಮಾಡಲಿಕ್ಕಿದ್ದೇವೆ. ಫಿಲಿಪ್ಪಿಯವರು ಬರೆದ ಪತ್ರಿಕೆ 1ನೇ ಅಧ್ಯಾಯ ವಚನ 12ರಿಂದ 26ರವರೆಗೆ. ಇಲ್ಲಿ ನಾವು ಭಕ್ತನಾಗಿರ್ತಕ್ಕಂಥ ಪೌಲನ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಅಪೊಸ್ತಲನಾಗಿರ್ತಕ್ಕಂಥ ಪೌಲನು ಈ ಪತ್ರಿಕೆಯನ್ನು ಬರೆಯುವ ಸಮಯದಲ್ಲಿ ರೋಮಾಪುರದ ಸೆರೆಮನೆಯಲ್ಲಿ ಇದ್ದ. ರೋಮಾಪುರದ ಸೆರೆಮನೆಯಲ್ಲಿ ಇಲ್ಲಿ ನಾವು ಫಿಲಿಪ್ಪಿ 1:12ರಲ್ಲಿ ಅಲ್ಲಿ ನಾವು ಹೆಡ್ಡಿಂಗ್ ನೋಡ್ಬೇಕಾದ್ರೆ, ಪೌಲನು ರೋಮಾಪುರದಲ್ಲಿ ಸೆರೆಯವನಾಗಿದ್ದು ತನ್ನ ಸ್ಥಿತಿಯನ್ನು, ಕೋರಿಕೆಯನ್ನು ಕುರಿತು ಹೇಳಿದ್ದು ಎಂಬುದಾಗಿ ಒಂದು ಹೆಡ್ಡಿಂಗ್ ಅನ್ನು ಕೂಡ ನಾವು ನೋಡ್ತೇವೆ ಸತ್ಯವೇದದಲ್ಲಿ. ಪೌಲನು ರೋಮಾಪುರದಿಂದ ಈ ಪತ್ರಿಕೆಯನ್ನು ಬರೆದಿದ್ದಾನೆ. ಆದ್ರೆ ಪೌಲನು ರೋಮಾಪುರದಿಂದ ಈ ಒಂದು ಪತ್ರಿಕೆ ಮಾತ್ರ, ಫಿಲಿಪ್ಪಿಯವರು ಬರೆದ ಪತ್ರಿಕೆ ಮಾತ್ರ ಬರಲಿಲ್ಲ ಪ್ರೀತಿಯ ದೇವಜನರೇ. ಇದ್ರ ಜೊತೆಗೆ ಇನ್ನೂ 3 ಅಂದ್ರೆ ಟೋಟಲ್ 4 ಪತ್ರಿಕೆಗಳನ್ನ ಆತನು ಬರೆದಿದ್ದಾನೆ. ಆತನು ಬರೆದಿದ್ದು ರೋಮಾಪುರದಿಂದ, ಅಂದ್ರೆ ರೋಮಾಪುರ ಸೆರೆಮನೆಯಿಂದ ಯಾವ ಪತ್ರಿಕೆಗಳನ್ನು ಬರೆದಾನೆ ಅಂದ್ರೆ, ಎಫೆಸದವರು ಬರೆದ ಪತ್ರಿಕೆ, ಫಿಲಿಪ್ಪಿಯವರಿಗೆ, ಕೊಲೆಸ್ಸಿ ಅವರಿಗೆ ಮತ್ತು ಫಿಲೋಮನ ಪತ್ರಿಕೆ. ಈ 4 ಪತ್ರಿಕೆಗಳನ್ನು ಪೌಲನು ರೋಮಾಪುರ ಸೆರೆಮನೆಯಲ್ಲಿ ಇದ್ದುಕೊಂಡು ಆಯಾ ಸಭೆಗಳಿಗೆ ಮತ್ತು ವ್ಯಕ್ತಿಗಳಿಗೆ ಆತನು ಬರೆದಿದ್ದಾನೆ. ಇಲ್ಲಿ ನಾವು ನೋಡುವ ಸಮಯದಲ್ಲಿ ಆತನು ರೋಮಾಪುರ ಸೆರೆಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಪೌಲನ ವೈಯಕ್ತಿಕ ಸ್ಥಿತಿಗತಿಗಳು ತುಂಬಾ ಕೆಟ್ಟದಾಗಿತ್ತು. ರೋಮಾಪುರ ಒಂದು ಸೆರೆಮನೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಆತನ ವೈಯಕ್ತಿಕವಾಗಿರ್ತಕ್ಕಂಥ ಕ್ಷಮಿಸಿ, ದೇವರ ಅವುಗಳಿಂದ ಅಂದ್ರೆ ಪೌಲನ ಎಲ್ಲಾ ಬಾಧೆಗಳಿಂದ ದೇವರು ಹೊರಗಡೆ ತರ್ತಾ ಇದ್ದನು ಎಂಬುದಾಗಿ ಆತನ ನಂಬಿದ್ದ. ಪೌಲನ ಬಾಧೆಗಳಿಂದ ಸುವಾರ್ತೆಯ ಪ್ರಸಾರಣ ಸಹಾಯವಾಗ್ತಾ ಇತ್ತು ಅನ್ನುವಂಥದ್ದು ಮಾತ್ರವಲ್ಲದು ಕೂಡ, ಪೌಲನ ಸೆರೆವಾಸದ ಕಾರಣದಿಂದ ರೋಮಾಪುರದಲ್ಲಿನ ಆತನ ಜೊತೆ ಕ್ರೈಸ್ತರು ಕೂಡ ದೇವರ ವಾಕ್ಯವನ್ನು ನಿರ್ಭಯವಾಗಿ ಸಾರ್ತಾ ಇದ್ರು ಮತ್ತು ವಿಶೇಷವಾಗಿರ್ತಕ್ಕಂಥ ಧೈರ್ಯವನ್ನು ಹೊಂದಿದ್ರು ಎಂಬುದರ ಬಗ್ಗೆ ಪೌಲನಿಗೆ ಚೆನ್ನಾಗಿ ಕೂಡ ಗೊತ್ತಿತ್ತು. ಹಾಗಾಗಿ ಅಲ್ಲೇ ಒಂದು ರೀತಿಯಲ್ಲಿ ಪೌಲನಿಗೆ ಅದು ಪ್ಲಸ್ಸೇ ಆಗಿದೆ. ರೋಮಾಪುರ ಸೆರೆಮನೆಯಲ್ಲಿ ಆತನ ಇದ್ದಿದ್ದು ಪೌಲನಿಗೆ ಅದು ಪ್ಲಸ್ಸೇ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಕ್ರೈಸ್ತರು ಮತ್ತಷ್ಟು ಸುವಾರ್ತೆಯನ್ನು ಸಾರುವವರಾಗಿದ್ರು ಮತ್ತು ವಿಶೇಷವಾಗಿರ್ತಕ್ಕಂಥ ಧೈರ್ಯವನ್ನು ಕೂಡ ಅವರು ಪಡ್ಕೊಳ್ತಾ ಇದ್ರು ಎಂಬುದರ ಬಗ್ಗೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೀತಿಯ ದೇವ ಜನರೇ. ಅದು ಮಾತ್ರವಲ್ಲದು ಕೂಡ, ಇಲ್ಲಿನ ಕೆಲವು ಜನರು ಕೂಡ
ಹೊಟ್ಟೆ ಕಿಚ್ಚು ಪಡ್ತಾ ಇದ್ರು. 15ನೇ ವಚನದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ, ಕೆಲವರು ಹೊಟ್ಟೆ ಕಿಚ್ಚು ಪಟ್ಟು ಭೇದ ಹುಟ್ಟಿಸಬೇಕೆಂದು ಭಾವನೆಯಿಂದ, ಬೇರೆ ಕೆಲವರು ಒಳ್ಳೆ ಭಾವದಿಂದ ಕ್ರಿಸ್ತನನ್ನು ಪ್ರಚುರ ಪಡಿಸುತ್ತಾರೆ ಎಂಬುದನ್ನು ಕೂಡ ಇಲ್ಲಿ ಆತನು ಬರೆದಿದ್ದಾನೆ. ರೋಮಾಪುರದಲ್ಲಿದ್ದ ಸುವಾರ್ಥ ಬೋಧಕರೊಳಗೆ ಪೌಲನ ಒಬ್ಬ ಅಪೊಸ್ತಲನಾಗಿ ಅತಿ ಪ್ರಸಿದ್ಧಿ ಹೊಂದಿರತಕ್ಕಂತ ಒಬ್ಬ ವ್ಯಕ್ತಿ. ಆದ್ದರಿಂದ ಇತರ ಬೋಧಕರಲ್ಲಿ ಕೆಲವರು ಪೌಲನ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಾ ಇದ್ರು. ಯಾಕಂದ್ರೆ ಇದನ್ನು ಮಾತ್ರ ಪ್ರಾಮಾಣಿಕವಾಗಿ ನೋಡ್ತಾ ಇದ್ದ, ಇದನ್ನು ಮಾತ್ರ ಕ್ರಿಸ್ತನ ಬಗ್ಗೆ ಏನು ಹೇಳ್ಬೇಕು ಅದನ್ನ ಮಾತ್ರ ಮಾತಾಡ್ತಾ ಇದ್ದ. ಹಾಗಾಗಿ ಇತರ ಬೋಧಕರುಗಳು ಕೂಡ ಈತನ ಮೇಲೆ ಹೊಟ್ಟೆ ಕಿಚ್ಚು ಪಡ್ತಾ ಇದ್ರು. ಅವರು ಪೌಲನು ಕೆಳಕ್ಕೆ ದೊಬ್ಬಿ ಅದೇ ವೇಳೆಯಲ್ಲಿ ತಮ್ಮನ್ನು ಉಬ್ಬಿಸಿಕೊಳ್ಳುವ ಒಂದು ಅವಕಾಶಕ್ಕಾಗಿ ಅಲ್ಲಿರ್ತಕ್ಕಂತ ಕೆಲವು ಬೋಧಕರುಗಳು ಹುಡುಕ್ತಾ ಇದ್ರು. ಅವರು ಕ್ರಿಸ್ತನ ಪ್ರಚುರ ಪಡಿಸಿದ್ದು ಅಂತಂದ್ರೆ ಕ್ರಿಸ್ತನ ನಿಜವಾದ ಸುವಾರ್ತನ ಸಾರಿದ್ದು ನಿಜವೇ, ಆದರೆ ಅವರ ಉದ್ದೇಶಗಳು, ಅವರ ಗುರಿಗಳು ತಪ್ಪಾಗಿದ್ದವು. ಅಲ್ಲಿರ್ತಕ್ಕಂಥ ಜನರು ಕೂಡ, ಬೋಧಕರು ಕೂಡ ಸುವಾರ್ತನ ಸಾರ್ತಾ ಇದ್ದಾರೆ, ಹೊಟ್ಟೆ ಕಿಚ್ಚಿನ ಸಾರ್ತಾ ಇದ್ದಾರೆ, ಆದ್ರೆ ಅವರ ಉದ್ದೇಶಗಳು, ಅವರ ಗುರಿಗಳು ಕೂಡ ತಪ್ಪಾಗಿದ್ದವು. ಅವರು ಕ್ರಿಸ್ತನನ್ನು ಯಥಾರ್ಥವಾಗಿ ಪ್ರಸಿದ್ಧಿ ಪಡಿಸದೆ ಕಕ್ಷ ಭಾವದಿಂದ ಪ್ರಸಿದ್ಧಿ ಪಡಿಸ್ತಾ ಇದ್ರು. ಇದು ಏನಂತಂದ್ರೆ ಇಲ್ಲಿ ಆ ವಚನ ನಮಗೆ ಹೇಳ್ತಾ ಇದೆ, ಕೆಲವರು ಹೊಟ್ಟೆ ಕಿಚ್ಚಿನಿಂದ ಸುವಾರ್ತನ ಸಾರ್ತಾ ಇದ್ರು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಕ್ರಿಸ್ತನ ಎಲ್ಲಾ ಬೋಧಕರು ಮತ್ತೆಲ್ಲಾ ಸೇವಕರೆಲ್ಲರೂ ಕೂಡ ತಮ್ಮನ್ನು ತಾವು ಪರೀಕ್ಷೆ ಮಾಡಿಕೊಳ್ಳಬೇಕು. ನಾವೆಲ್ಲರೂ ಕೂಡ ಪರೀಕ್ಷೆ ಮಾಡಿಕೊಳ್ಬೇಕು. ನಾವು ಯಾಕೆ ಬೋಧನೆ ಮಾಡ್ತಾ ಇದ್ದೇವೆ? ನಾವು ಯಾಕೆ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ? ಇದು ನಮ್ಮ ಸ್ವಂತ ಘನತೆಯನ್ನು ಹೆಚ್ಚಿಸುವುದಕ್ಕಾಗಿಯೋ ಅಥವಾ ಕ್ರಿಸ್ತನ ಘನತೆಯನ್ನು ಹೆಚ್ಚಿಸುವುದಕ್ಕಾಗಿಯೋ ಎಂಬುದನ್ನು ಕೂಡ ನಮ್ಮೊಳಗೆ ನಾವೇ ಏನಂತಂದ್ರೆ ಪರೀಕ್ಷೆ ಮಾಡಿಕೊಳ್ಬೇಕು. ನಮ್ಮೊಳಗೆ ಯಾವ ಹೊಟ್ಟೆ ಕಿಚ್ಚು ಅಥವಾ ಕಕ್ಷಾಭಾವ ಇರಬಾರದು. ಅದು ಮಾತ್ರ ಅಲ್ಲದು ಕೂಡ ಪಾಪಾದಿನ ಸ್ವಭಾವಗಳು ಯಾವುದು ಕೂಡ ಇರಕೂಡದು. ಸೊ ಒಂದ್ ವೇಳೆ ಇಂಥವರು ಒಂದ್ ವೇಳೆ ಇದ್ದಿದ್ದೀಯಾದರೆ, ಅಂದ್ರೆ ಸುಳ್ಳು ಬೋಧನೆಯಿಂದ ಮಾತಾಡುವವರಾಗಿದ್ದೀಯಾದರೆ ಅಂಥವುಗಳ ನಡೆಸುವವರು ದೇವರಾಜ್ಯಕ್ಕೆ ಬಾಧ್ಯರು ಕೂಡ ಆಗುವುದಿಲ್ಲ ಎಂಬುದನ್ನು ಕೂಡ ನಾವು ಗಲಾತ್ಯ 5ನೇ ಅಧ್ಯಾಯ 19-20 ಕೂಡ ನಾವು ನೋಡ್ತೇವೆ. ಹಾಗಾಗಿ ಹೇಗಿದ್ರು ಕೂಡ ಕ್ರಿಸ್ತನ ಏನಂತಂದ್ರೆ ಒಂದು ಸುವಾರ್ತೆ ಕೂಡ ಇತರ ಜನರು ಕೂಡ ಬೋಧನೆ ಮಾಡ್ತಿರೋದು ತುಂಬಾ ಸಂತೋಷಕರವಾಗಿರತಕ್ಕಂಥ ಸಂಗತಿ. ಆದರೆ ಕೆಲವರು ಮಾತ್ರ ಹೊಟ್ಟೆ ಕಿಚ್ಚಿನಿಂದ ಅದನ್ನು ಮಾಡ್ತಾ ಇದ್ರು. ಇದು ತಪ್ಪಾಗಿರ್ತಕ್ಕಂಥದ್ದಾಗಿತ್ತು. ಅವರು ಪೌಲನಿಗೆ ಮರ್ಯಾದೆಯನ್ನು ತೋರಿಸ್ತಾ ಇದ್ರು. ಇತರ ಬೋಧಕರುಗಳು ಕೂಡ ಪೌಲನು ಕ್ರಿಸ್ತನ ಸುವಾರ್ತೆಗಾಗಿ ಶ್ರಮಿಸಿದ್ದರಿಂದಲೇ ಸೆರೆಮನೆಗೆ ಹಾಕಲ್ಪಟ್ಟಿದ್ದಾನೆ ಎಂಬುದನ್ನು ಅವರು ಬಲ್ಲವರಾಗಿದ್ರು. ಅವರು ಇತರ ಬೋಧಕರುಗಳು ಕೂಡ. ನಂತರದಲ್ಲಿ ಕೂಡ ನಾವು ನೋಡ್ತಿದ್ದೀವಿ 18ನೇ ವಚನದಲ್ಲಿ, ಅಲ್ಲಿ ಹೇಗಾದರೇನು ಯಾವ ರೀತಿಯಿಂದ ಆದರೂ ಕಪಟದಿಂದ ಆಗಲಿ ಸತ್ಯದಿಂದ ಆಗಲಿ ಕ್ರಿಸ್ತನನ್ನು ಪ್ರಸಿದ್ಧಪಡಿಸುವುದುಂಟು, ಇದಕ್ಕೆ ಸಂತೋಷಿಸುತ್ತೇವೆ, ಮುಂದೆಯೂ ಕೂಡ ಸಂತೋಷಿಸುವೆ ಎಂಬುದನ್ನು ಕೂಡ ಪೌಲನು ಇಲ್ಲಿ ಫಿಲಿಪ್ಪಿ ಅವರಿಗೆ ಹೇಳ್ತಾ ಇದೆ. ಪೌಲನ ಹೃದಯ ಏನಂದ್ರೆ ವಿಶಾಲವಾಗಿರ್ತಕ್ಕಂಥ ಹೃದಯ. ಪೌಲನು ಕ್ರಿಸ್ತನ ಸುವಾರ್ತೆ ಸಾರಲ್ಪಡುವುದಾದ್ರೆ ಅದು ಆತನ ವೈರಿಗಳಿಂದ ಸಾರಲ್ಪಟ್ಟರೂ ಸಂತೋಷ ಪಡುವನಾಗಿದ್ದನು ಕೂಡ. ಆತನು ಅವರನ್ನು ವಿರೋಧಿಸುವುದಕ್ಕೆ ಏನನ್ನೂ ಕೂಡ ಮಾಡುವುದಿಲ್ಲ. ಯಾಕಂತಂದ್ರೆ ಸುವಾರ್ತೆನ ಒಂದು ಸಾರಲ್ಪಡಬೇಕದು, ಅದು ಕಂಪಲ್ಸರಿ ಸಾರಲ್ಪಡಬೇಕು. ಈ ವಿಷಯದಲ್ಲಿ ನಾವು ಪೌಲನ ಮಾದರಿಯನ್ನು ಅನುಸರಿಸಬೇಕು ಎಂಬುದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಯಾವನೋ ಒಬ್ಬ ಕ್ರಿಸ್ತ ಸಹೋದರನು ನಮ್ಮನ್ನು ಯಾವುದೋ ಕಾರಣಕ್ಕೆ ತಪ್ಪಾದ ರೀತಿಯಲ್ಲಿ ವಿರೋಧಿಸುತ್ತಿದ್ದಾನೆ ಎಂದು ನಮಗೆ ತಿಳಿದು ಬರುತ್ತದೆ ಎಂದು ಊಹಿಸಿಕೊಳ್ಳೋಣ. ಒಂದ್ ವೇಳೆ ಆತನು ಅದೇ ವೇಳೆಯಲ್ಲಿ ನಿಜವಾಗಿಯೂ ಕರ್ತನಿಗೋಸ್ಕರ ಕೆಲಸ ಮಾಡುತ್ತಿರುವುದಾದರೆ ನಾವು ಪ್ರತಿಯಾಗಿ ಆತನನ್ನು ವಿರೋಧಿಸಬಾರದು ಕೂಡ. ಯಾಕಂದ್ರೆ ಅವರು ಕೂಡ ಕ್ರಿಸ್ತನ ಒಂದು ಸುವಾರ್ಥ ಸೇವೆಯನ್ನು ಮಾಡ್ತಾ ಇದ್ದಾರೆ, ನಾವು ಕೂಡ ಮಾಡ್ತಾ ಇದೀವಿ ಎಂಬುದನ್ನು ಕೂಡ ನಾವು ಯಾವುದೇ ಕಾರಣಕ್ಕೂ ವಿರೋಧ ಮಾಡಕೂಡದು. ಅಥವಾ ಆತನ ವಿರುದ್ಧವಾಗಿ ನಾವು ಮಾತನಾಡಬಾರದು. ನಾವು ಸೇಡು ತೀರಿಸಿಕೊಳ್ಳಲು ಕೂಡ ಪ್ರಯತ್ನಿಸಬಾರದು. ಬದಲಾಗಿ ನಮ್ಮ ಸ್ವಂತ ಗೌರವ ಪ್ರಸಿದ್ಧಿಯನ್ನು ಮರೆತವರಾಗಿ ಆ ಸಹೋದರನು ಕರ್ತನಿಗಾಗಿ ಮಾಡುವ ಕೆಲಸದಲ್ಲಿ ಆತನನ್ನು ನಾವು ಬೆಂಬಲಿಸಿ ಪ್ರೋತ್ಸಾಹ ಮಾಡಬೇಕೆಂಬುದನ್ನು ಕೂಡ ಇಲ್ಲಿ ಅಪೊಸ್ತಲನಾಗಿರತಕ್ಕಂಥ ಪೌಲನು ಫಿಲಿಪ್ಪಿ ಸಭೆಯವರಿಗೆ ಆತನ ಬರಿತಾ ಇದ್ದಾನೆ. ನಾವಂತವ್ರನ್ನ ನಾವು ಘನಪಡಿಸಬೇಕು. ಯಾಕಂದ್ರೆ ಅವನು ಎಂತವನೇ ಇರಲಿ, ನಾವು ಪರ್ಸನಲ್ ಆಗಿ ಒಂದು ನಮ್ಮನ್ನ ಆತನ ವಿರೋಧ ಮಾಡಿದಿರ್ಬೋದು, ಆದರೆ ದೇವರ ಸುವಾರ್ತನ ಸಾರ್ತಾ ಇದ್ದಾನಲ್ಲ, ಅದಕ್ಕೋಸ್ಕರವಾಗಿ ನಾವು ಆತನನ್ನು ಬೆಂಬಲಿಸಬೇಕು ಎಂಬುದನ್ನು ಕೂಡ ಇಲ್ಲಿ
ಅಪೊಸ್ತಲನಾಗಿರ್ತಕ್ಕಂಥ ಪೌಲನು ಹೇಳ್ತಾ ಇದ್ದಾನೆ. ಅದು ಮಾತ್ರವಲ್ಲದೆ ಮತ್ತೆ ನಾವು 20ನೇ ವಚನದಲ್ಲಿ ಕೂಡ ನಾವು ನೋಡ್ತಿದ್ದೇವೆ, ಹೇಗಂದ್ರೆ ನಾನು ಯಾವ ವಿಷಯದಲ್ಲಾದರೂ ಕೂಡ ನಾಚಿಕೆ ಪಡೆದ ಎಂದಿನಂತೆ ಈಗಲೂ ಸಹ ತುಂಬಾ ಧೈರ್ಯದಿಂದಿರುವುದರಿಂದ ಬದುಕಿದರೂ ಸರಿ ಸತ್ತರೂ ಸರಿ ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆ ಉಂಟಾಗಬೇಕೆಂದು ನನಗೆ ಬಹಳ ಅಭಿಲಾಷೆ ಇದೆ ಎಂಬುದನ್ನು ಕೂಡ ಆತನು ಬರಿತಾ ಇದ್ದಾನೆ. ಇಲ್ಲಿ ಪೌಲನು ತಾನು ಬದುಕಿದರೂ ಸರಿಯೇ, ಮರಣ ದಂಡನೆಗೊಳಗಾದರೂ ಸರಿಯೇ, ಆತನು ತನ್ನ ದೇಹದಲ್ಲಿ ಕ್ರಿಸ್ತನಿಗೆ ಮಹಿಮೆಯುಂಟಾಗುವುದೆಂದು ಅಪೇಕ್ಷಿಸಿ ನಿರೀಕ್ಷೆ ಪಡ್ತಾ ಇದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪೌಲನು ಬದುಕುವುದಾದರೆ ಆತನ ಜೀವಿತವು ಕ್ರಿಸ್ತನ ಮಹಿಮೆಗಾಗಿ ಇರುವುದು, ಆತನು ಸಾಯುವುದಾದರೆ ಆತನ ಮರಣವು ಕ್ರಿಸ್ತನ ಮಹಿಮೆಗೋಸ್ಕರ ಇರುವುದು ಎಂಬುದನ್ನು ಕೂಡ ಆತನು ತನ್ನ ಪತ್ರಿಕೆಗಳಲ್ಲಿ ಆತನು ಹೇಳಿಕೊಳ್ತಾ ಇದ್ದ. ಬದುಕಿದ್ರೂ ಸರಿ ಸತ್ತರೂ ಸರಿ ಎಂಬುದನ್ನು ಕೂಡ, ಯಾಕಂದ್ರೆ ಆತನು ಹೇಳ್ತಾ ಇದ್ದಾನೆ, ನನಗಂತೂ ಬದುಕುವುದೆಂದರೆ ಕ್ರಿಸ್ತನೇ. ಪೌಲನು ಏನೇ ಮಾಡಿದ್ರು ಕೂಡ ಅದನ್ನು ಕ್ರಿಸ್ತನಿಗೋಸ್ಕರವಾಗಿಯೇ, ಕ್ರಿಸ್ತನ ಆತ್ಮನ ಮೂಲಕವಾಗಿ ಆತನು ಮಾಡಿದನು. ಕ್ರಿಸ್ತನಿಲ್ಲದೆ ಪೌಲನು ಏನೂ ಅಲ್ಲದವನಾಗಿದ್ದನು. ಯಾಕಂದ್ರೆ ಕ್ರಿಸ್ತನವನೊಟ್ಟಿಗೆ ಆಗಿರೋದ್ರಿಂದಲೇ ಆತನು ಸೆರೆಮನೆಯಲ್ಲಿ 2 ಸಾರಿ ಆತನ ಸೆರೆಮನೆಯಲ್ಲಿ ಬಿದ್ದ. ಸೊ ಹಾಗಾಗಿ ಈ ರೀತಿಯಲ್ಲಿ ಏನಂತಂದ್ರೆ ಕ್ರಿಸ್ತನ ನಿಮಿತ್ತದಿಂದಾಗಿ ಆತನು ಏನಂತಂದ್ರೆ ರೋಮಾಪುರದ ಸೆರೆಮನೆಯಲ್ಲಿ ಇದ್ದ ಸಂದರ್ಭದಲ್ಲಿ ತನ್ನ ಸ್ಥಿತಿಗತಿಗಳನ್ನು ಹೇಳಿಕೊಳ್ತಾ ಇದ್ದಾನೆ. ನಂತರದಲ್ಲಿ ತನ್ನ ಕೋರಿಕೆಗಳನ್ನು ಕೂಡ, ಅಂದ್ರೆ ದೈವ ಭಕ್ತರಾಗಿರ್ತಕ್ಕಂಥ ಫಿಲಿಪ್ಪಿ ಸಭೆಯವರು ಯಾವ ತರ ಇರಬೇಕು, ಸೇವಕರ ಬಗ್ಗೆ ಯಾವ ತರ ನಡ್ಕೊಳ್ಬೇಕು, ಕ್ರಿಸ್ತನ ಸುವಾರ್ಥ ಬಗ್ಗೆ ನೀವು ಯಾವ ತರ ನಡ್ಕೊಳ್ಬೇಕು, ಮತ್ತೆ ಆಮೇಲೆ ಒಂದು ವೇಳೆ ವಿರುದ್ಧವಾಗಿರ್ತಕ್ಕಂಥ ಬೋಧನೆ ಮಾಡುವವರ ಬಗ್ಗೆ ನೀವು ಯಾವ ತರ ಎಚ್ಚರಿಕೆಯಿಂದ ಇರಬೇಕು ಎಂಬುದರ ಬಗ್ಗೆ ಇಲ್ಲಿ ಪೌಲನು ಫಿಲಿಪ್ಪಿಯವರಿಗೆ ಸ್ಪಷ್ಟವಾಗಿ ಆತನು ಬರಿತಾ ಇದ್ದ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಕ್ರಿಸ್ತನ ಸೇವೆಯನ್ನು ಮಾಡಿ ಆತನ ಮಹಿಮೆ ಪಡಿಸುವುದೇ ಪೌಲನ ಜೀವಿತದಲ್ಲಿ ಏಕೈಕವಾಗಿರ್ತಕ್ಕಂಥ ಒಂದು ಉದ್ದೇಶವಾಗಿತ್ತು. ಎಸ್, ಇವತ್ತು ನಮ್ಮ ಉದ್ದೇಶ ಕೂಡ ಅದೇ ಆಗಿರಬೇಕು. ಕ್ರಿಸ್ತನ ಸೇವೆಯನ್ನು ನಾವು ಮಾಡಬೇಕು, ಆತನ ಮಹಿಮೆ ಪಡಿಸಬೇಕು. ಅದೇ ನಮ್ಮ ಜೀವಿತಗಳಲ್ಲಿ ಇರುವಂತ ಒಂದು ಏಕೈಕವಾಗಿರ್ತಕ್ಕಂಥ ಒಂದು ಉದ್ದೇಶ. ಕ್ರಿಸ್ತನ ಕೃಪೆ ಹಾಗೂ ಬಲವಿಲ್ಲದೆ ಪೌಲನು ಜೀವಿಸಲಾಗಲಿಲ್ಲ. ಯಾವಾಗಲೂ ಕೂಡ ಕ್ರಿಸ್ತನು ಆತನ ಸಂಗಡಿದ್ದುಕೊಂಡು ದೇವರ ಕಾರ್ಯಗಳನ್ನು ಮಾಡಿದನೆಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಹಾಗಿದ್ರು ಕೂಡ ಪೌಲನು ಕ್ರಿಸ್ತನಿಗಾಗಿ ಸಾಯುವುದಕ್ಕೂ ಸಂತೋಷವುಳ್ಳವನಾಗಿದ್ದಾನೆ. ಕ್ರಿಸ್ತನಲ್ಲಿ ವಿಶ್ವಾಸಿಸುವವರಿಗೆ ಜೀವಿಸುವುದಕ್ಕಿಂತ ಸಾಯುವುದೇ ಹೆಚ್ಚು ಲಾಭಕರವಾಗಿರ್ತದೆ ಎಂಬುದನ್ನು ಕೂಡ ನಾವಿಲ್ಲಿ 23ನೇ ವಚನದಲ್ಲಿ ಕೂಡ ನಾವು ನೋಡ್ತಿದ್ದೇವೆ. ಆಗ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪೌಲನು ಪರಲೋಕಕ್ಕೆ ಹೋಗುವನೆಂಬುದನ್ನು ಕೂಡ ಆತನು ಚೆನ್ನಾಗಿ ಆತನು ಬಲ್ಲವನಾಗಿದ್ದ. ಪರಲೋಕದಲ್ಲಿ ಯಾವ ಬೇಡಿಗಳು, ಮತ್ತೆ ಆಮೇಲೆ ಸೆರೆಮನೆಯಾಗಲಿ, ಯಾವ ನೋವಾಗಲಿ, ಯಾವ ಪಾಪ ಅಥವಾ ಬಲಹೀನತೆ ಆಗಲಿ ಯಾವುದು ಕೂಡ ಇರುವುದಿಲ್ಲ ಎಲ್ಲಿ? ಪರಲೋಕದಲ್ಲಿ. ಅದಕ್ಕಾಗಿ ಪೌಲನು ಹೇಳ್ತಾ ಇದ್ದಾನೆ, ನಾನು ಸತ್ರು ಕೂಡ ನಾನು ಸಂತೋಷ ಪಡ್ತೇನೆ ಎಂಬುದಾಗಿ. ಯಾಕಂದ್ರೆ ನಾವು ಪರಲೋಕದಲ್ಲಿ ನಾವು ಈ ತರ ಇರ್ತೇವೆ. ಪರಲೋಕದಲ್ಲಿ ನಮ್ಗೆ ಯಾವ ಬೇಡಿಗಳಿರುವುದಿಲ್ಲ, ಸೆರೆಮನೆಗಳಿರುವುದಿಲ್ಲ, ನೋವುಗಳಿರುವುದಿಲ್ಲ, ಯಾವ ಪಾಪ ಇರುವುದಿಲ್ಲ, ಅಲ್ಲಿ ಯಾವ ಬಲಹೀನತೆ ಇರುವುದಿಲ್ಲ. ಹಾಗಾಗಿ ನಾನೆಲ್ಲ ಸಂತೋಷ ಪಡ್ತೇನೆ. ಅಲ್ಲಿ ನಿತ್ಯವಾಗಿರ್ತಕ್ಕಂಥ ಸಂತೋಷ, ಕ್ರಿಸ್ತನೊಂದಿಗೆ ಅನ್ಯೋನ್ಯತೆ ಮಾತ್ರವಲ್ಲಿ ಇರುತ್ತದೆ. ಇದು ನನಗೆ ಲಾಭಕರವಾಗಿರ್ತಕ್ಕಂಥ ಸುದ್ದಿ ಎಂಬುದನ್ನು ಆತನು ಹೇಳ್ತೇನೆ. ಅದಕ್ಕಾಗಿ ನಾನು ಸತ್ತರೂ ಸರಿಯೇ, ನನ್ನ ಬದುಕಿದ್ರು ಸರಿ, ಸತ್ತರೂ ಕೂಡ ನನ್ನ ದೇಹದ ಮೂಲಕ ದೇವರಿಗೆ ಮಹಿಮೆ ಉಂಟಾಗಬೇಕು ಎಂಬುದರ ಬಗ್ಗೆ ಆತನು ಹೇಳ್ತಾನೆ. ಅದು ಮಾತ್ರವಲ್ಲದು ಕೂಡ 22ರಲ್ಲಿ ಕೂಡ ಮತ್ತೆ ನಾವು ನೋಡ್ತೀವಿ, 22, 23ರಲ್ಲಿ ಕೂಡ ಶರೀರದಲ್ಲಿಯೇ ಬದುಕಬೇಕಾದಲ್ಲಿ ಕೆಲಸ ಮಾಡಿ ಫಲ ಹೊಂದಲು ನನಗೆ ಅನುಕೂಲವಾಗುವುದು. ಹೀಗಿರಲಾಗಿ ನಾನು ಯಾವುದನ್ನಾಧರಿಸಿಕೊಳ್ಳಬೇಕೋ ನನಗೆ ತೋರದು ಎಂಬುದನ್ನು ಕೂಡ ಆತನು ಹೇಳ್ತಾ ಇದ್ದಾನೆ. ಅಂದ್ರೆ ಒಂದು ವೇಳೆ ಪೌಲನು ಬದುಕುವುದಾದರೆ ಆತನ ಫಲದಾಯಕ ಕೆಲಸದಲ್ಲಿ ತೊಡಗುವನು. ಅಂದ್ರೆ ಒಂದು ವೇಳೆ ಮರಣದಿಂದಲೇ ಆತನ ಬದುಕಿದೆಯಾದರೆ, ಅಂದ್ರೆ ಆತನ ಜೀವಿತರ ಸಂಖ್ಯೆಯಲ್ಲಿ ಬದುಕುವುದಾದರೆ, ನಾನು ದೇವರಿಗೋಸ್ಕರವಾಗಿ, ದೇವರ ಸೇವೆಗೋಸ್ಕರವಾಗಿ ಕೆಲಸದಲ್ಲಿ ನಾನು ತೊಡಗುತ್ತೇನೆ. ಸಾಯುವುದಾದರೆ ಕ್ರಿಸ್ತನ ಜೊತೆಯಲ್ಲಿ ನಾನು ಇರುತ್ತೇನೆ.
ಬದುಕಿದ್ದೀಯಾದರೆ ನಾನು ಕ್ರಿಸ್ತನ ಸುವಾರ್ತೆ ಮಾಡ್ತೇನೆ, ಸತ್ತರೆ ನಾನು ಆತನ ಜೊತೆಯಲ್ಲಿ ನಾನು ಇರ್ತೇನೆ. ಸೊ ಇದು ಎರಡರಲ್ಲಿ ತುಂಬಾ ಒಂದು ಕಾನ್ಫಿಡೆನ್ಸ್ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿ ಯಾರಂತಂತಂದ್ರೆ ಪೌಲ. ಹಾಗಾಗಿ ಆತನಿಗೆ ಉತ್ತಮೋತ್ತಮ ಇದು ಒಂದು ಏನಂತ ಒಂದು ಒಳ್ಳೆ ಒಂದು ಸದಾವಕಾಶ ಎಂಬುದನ್ನು ಆತನ ಭಾವಿಸ್ತಾ ಇದ್ದ. ಪೌಲನಿಗೆ ಬದುಕುವುದು ಮತ್ತು ಸಾಯುವುದರ ನಡುವೆ ಯಾವುದನ್ನು ಆರಿಸಿಕೊಳ್ಳಬೇಕೆಂದು ಅದನ್ನು ತೋಚಲಿಲ್ಲ. ಎರಡೂ ಆತನಿಗೆ ಇಷ್ಟನೇ. ಸತ್ರು ಕೂಡ ಆತನಿಗೆ ಇಷ್ಟ, ಬದುಕಿದ್ರು ಕೂಡ ಇಷ್ಟ. ಸೊ ಯಾವುದನ್ನ ಆರಿಸಿಕೊಳ್ಳಬೇಕು ಎಂಬುದ್ರು ಕೂಡ ಅದನ್ನ ಗೊತ್ತಾಗ್ತಾ ಇಲ್ಲ. ಅದಕ್ಕಾಗಿ ನಾನು ಸತ್ತರೂ ಸರಿ, ನಾನು ಬದುಕಿದ್ರು ಸರಿ, ನನ್ನ ಮೂಲಕವಾಗಿ ದೇವರಿಗೆ ಮಹಿಮೆ ಉಂಟಾಗಬೇಕು ಎಂಬುದಾಗಿ ಎರಡು ಉತ್ತಮವಾಗಿರ್ತಕ್ಕಂಥ ಆಯ್ಕೆಗಳೇ ಇದ್ವು. ಯಾಕಂದ್ರೆ ಬದುಕಿರುವಷ್ಟು ಕಾಲವೆಲ್ಲ ದೇವರ ಸ್ವಾರ್ಥ ನಾನು ಮಾಡ್ತೇನೆ ಎಂಬುದನ್ನು ಆತ ನೆನೆಸ್ಕೊಂಡಿದ್ದಾರೆ. ಸತ್ತರೂ ಕೂಡ ನಾನು ಪರಲೋಕದಲ್ಲಿ ಇರ್ತೇನೆ ಎಂಬುದಾಗಿ. ಹಾಗೆ ಪೌಲನು ಫಿಲಿಪ್ಪಿದ ಸಭೆ, ತಾನು ಸ್ಥಾಪಿಸಿದ ಇತರ ಸಭೆಗಳ ಬಗ್ಗೆ ಯೋಚಿಸ್ತಾ ಇದ್ದಾನೆ. ನನ್ನ ಸತ್ತರು ನನ್ನ ಮುಂದಿನ ದಿನಮಾನಗಳ ನನ್ನ ಭಕ್ತರು ಅಂದ್ರೆ ದೇವರ ಭಕ್ತರು ಯಾವ ತರ ಜೀವನ ಮಾಡಬೇಕೆಂಬುದಾಗಿ, ಅವರ ನಿಮಿತ್ತವಾಗಿ ತಾನು ಬದುಕುವುದು, ಶರೀರದಲ್ಲಿ ವಾಸ ಮಾಡಿಕೊಂಡಿರುವುದೇ ಉತ್ತಮವೆಂದು ನಿರ್ಧರಿಸುತ್ತಾನೆ. ಒಂದು ವೇಳೆ ಆತನು ತನ್ನ ನಿಮಿತ್ತವಾಗಿ ಸಾಯುವುದು ಉತ್ತಮ, ಆದ್ರೆ ಅವರಿಗೋಸ್ಕರ ಆತನು ಬದುಕುವುದು ಅವಶ್ಯಕವಾಗಿತ್ತು ಎಂಬುದಾಗಿ, ತನ್ನಗೋಸ್ಕರವಾಗಿ ಸಾಯುವಂಥದ್ದು ಉತ್ತಮವಾಗಿ ಎಂಬುದಾಗಿ ಅಂದುಕೊಂಡಿದ್ದ. ಆದರೆ ತನ್ನ ಜನರಾಗಿರ್ತಕ್ಕಂಥ ಕ್ರಿಸ್ತನ ಮಕ್ಕಳಿಗೋಸ್ಕರವಾಗಿ ಬದುಕುವುದು ಅವಶ್ಯಕವಾಗಿತ್ತು. ಬದುಕಿದ್ರೆ ತನ್ನ ಜನರಿಗೋಸ್ಕರವಾಗಿ ಬದುಕಬೇಕು, ಇಲ್ಲಂದ್ರೆ ತನ್ನ ಪರ್ಸನಲ್ಗೋಸ್ಕರ, ತನ್ನ ವೈಯಕ್ತಿಕವಾಗಿ ಅದನ್ನ ಏನಂತಂದ್ರೆ ಮರಣವನ್ನು ಹೊಂದಬೇಕಾಗಿತ್ತು. ಅದಕ್ಕೆ ಇವೆರಡರಲ್ಲಿ ಆತನು ತುಂಬಾ ಸಂತೋಷ ಪಡ್ತಾನೆ. ಅದು ನಾನು ಬದುಕಿದ್ರು ಸರಿ, ಸತ್ತರೂ ಸರಿ, ನನ್ನ ದೇಹದ ಮೂಲಕ ಕ್ರಿಸ್ತನಿಗೆ ಮಹಿಮೆ ಉಂಟಾಗಬೇಕು ಎಂಬುದಾಗಿ. ಬದುಕಿದ್ರೆ ಅಂತಂದ್ರೆ ನಾನು ದೇವ ಜನರೊಟ್ಟಿಗೆ ನಾನು ಕ್ರಿಸ್ತನ ಸುವಾರ್ತೆಯನ್ನು ಸಾರ್ತೇನೆ, ಅವರನ್ನು ಮತ್ತೆ ನಾನು ಬಲಪಡಿಸ್ತೇನೆ, ಸಭೆಯನ್ನು ಬಲಪಡಿಸ್ತೇನೆ, ಜನರನ್ನು ಬಲಪಡಿಸ್ತೇನೆ ಎಂಬುದಾಗಿ. ಸತ್ತರ ಅಂತಂದ್ರೆ ನಾನು ಆರಾಮಾಗಿ ನಾನು ಕ್ರಿಸ್ತನ ಪಾದದಲ್ಲಿ ನಾನು ಇರ್ತೇನೆ ಎಂಬುದನ್ನು ಕೂಡ ಆತನ ತಿಳ್ಕೊಂಡವನಾಗಿದ್ದ. ಹಾಗೆ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಸೊ ಅಂತಂದ್ರೆ ಆತನ ಒಂದು ಕೋರಿಕೆಯನ್ನು ಕೂಡ ಆತನು ಫಿಲಿಪ್ಪೆ ಸಭೆಯವರಿಗೆ ಹೇಳ್ತಾ ಇದ್ದಾನೆ. ತನ್ನ ಕೊನೆಯ ಒಂದು ಗಳಿಗೆಯ ಒಂದು ಮಾತುಗಳನ್ನು ಕೂಡ ಆತನು ಹೇಳಿದನು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ನಂತರದಲ್ಲಿ ಈಗ ನಾವು ನೋಡೋದಾದ್ರೆ ಒಬ್ಬ ಸುವಾರ್ತಿಕರ ಬಗ್ಗೆ ನಾವು ನೋಡೋಣ. ಸುವಾರ್ತಿಕರ ಒಂದು ಜೀವನ ಚರಿತ್ರೆ. W.E. ಸಾಂಗ್ಸ್ಟರ್ ಎನ್ನುವಂತ ಸುವಾರ್ತಿಕರ ಬಗ್ಗೆ ನಾವು ನೋಡೋಣ. W.E. ಸಾಂಗ್ಸ್ಟರ್ ಎಂಬುದಾಗಿ ಇವರು ಯಾವಾಗ ಜನಿಸಿದರಂತಂದ್ರೆ ಜುಲೈ 5, 1900 ಇವರು ಜನಿಸಿದರು. ಎಲ್ಲಿ ಜನಿಸಿದರು ಅಂತಂದ್ರೆ ಇಂಗ್ಲೆಂಡ್ ನಲ್ಲಿ ಇವರು ಜನಿಸಿದರು. ಇವರೊಬ್ಬ ಸಭಾಪಾಲಕರು. ಯಾವ ಸಭೆಗೆ ಸಭಾಪಾಲಕರಾಗಿದ್ದ ಅಂದ್ರೆ ಮೆಥೋಡಿಸ್ಟ್ ಸಭೆಯ ಸಭಾಪಾಲಕರಾಗಿದ್ರು ಇವರು. ಒಬ್ಬ ಸ್ವಾರ್ಥ ಬೋಧಕರಾಗಿದ್ರು, ಇವ್ಯಾಂಜಲಿಸ್ಟ್ ಆಗಿದ್ರು ಇವರು. ಯಾರಂದ್ರೆ W.E. ಸಾಂಗ್ಸ್ಟರ್ ಎನ್ನುವಂತ ದೈವ ಸೇವಕರು. ಇವರು ಉತ್ಸಾಹ ಭರಿತದಿಂದ ಉಪದೇಶವನ್ನು ಮಾಡುತ್ತಾ ಆಳವಾಗಿರ್ತಕ್ಕಂಥ ಜ್ಞಾನವನ್ನು ಜನರಿಗೆ ಹೇಳುವುದರಲ್ಲಿ ಹೆಸರುವಾಸಿಯಾಗಿದ್ರು ಇವರು. ಅಂತಹ ಒಬ್ಬ ಮೇಧಾವಿಯವರು. ತುಂಬಾ ದೇವ ಜನರನ್ನು ಏನಂತಂದ್ರೆ ಒಂದು ತುಂಬಾ ಆತ್ಮೀಯತೆಗೆ ನಡೆಸುವಂತ ಒಬ್ಬ ವ್ಯಕ್ತಿ ಯಾರಂತಂದ್ರೆ ಇವರಾಗಿದ್ದರು, ಸಾಂಗ್ಸ್ಟರ್ ಆಗಿದ್ದರು. ಒಂದು ರೀತಿಯಲ್ಲಿ ಪೌಲನು ಕೂಡ ಯಾವ ತರ ದೈವ ಜನರನ್ನು ಬಲಗೊಳಿಸುವುದರಲ್ಲಿ, ಪ್ರೋತ್ಸಾಹ ಮಾಡುವುದರಲ್ಲಿ ಯಾವ ತರ ನಿಸ್ಸೀಮನಾಗಿದ್ದನು ಪೌಲನು, ಅದೇ ಪ್ರಕಾರವಾಗಿ ಸಾಂಗ್ಸ್ಟರ್ ಕೂಡ ಸಭೆಯವರನ್ನು ಬಲಗೊಳಿಸುವುದರಲ್ಲಿ ತುಂಬಾ ಹೆಸರುವಾಸಿಯಾಗಿದ್ದ. ಎರಡನೇ ಮಹಾಯುದ್ಧದ ಸಮಯದಲ್ಲಿ ಅವರು ಲಂಡನ್ ನಲ್ಲಿ ಏನಂತಂದ್ರೆ ವೆಸ್ಟ್ ಮಿನಿಸ್ಟರ್ ಸೆಂಟ್ರಲ್ ಹಾಲ್ ನಲ್ಲಿ ಇವರು ಏನಂತಂದ್ರೆ ಸಭಾಪಾಲಕರಾಗಿದ್ದರು. ಎರಡನೆಯ ಮಹಾಯುದ್ಧದ ವೇಳೆಯಲ್ಲಿ ಬಾಂಬ್ ದಾಳಿಯ ನಡುವೆ ಸಾವಿರಾರು ಜನರಿಗೆ ಒಂದು ಭರವಸೆನ ನೀಡ್ತಾ ಇದ್ರು ಇವರು. ಯಾಕಂದ್ರೆ ಅವಾಗ ಎರಡನೇ ಮಹಾಯುದ್ಧ ಅಂದ್ರೆ ಇಡೀ ಪ್ರಪಂಚವಲ್ಲದ ಆವರಿಸಿಕೊಂಡಿತ್ತು. ಆಗ ಇವರು ಏನಂತಾರೆ ಇಡೀ ಕ್ರೈಸ್ತ ಸಭೆಗೆ ಒಂದು ಏನಂದ್ರೆ ಭರವಸೆಯಾಗಿ ಇವರಿದ್ರು. ನೀವು ಯಾವುದೇ ಕಾರಣಕ್ಕೆ ಹೆದರಬೇಡ್ರಿ, ದೇವರು ನಮ್ಮೆಲ್ಲರನ್ನು ಕೂಡ ಕಾಪಾಡುತ್ತಾನೆ ಎಂಬುದನ್ನು ಕೂಡ ಅವ್ರು ಹೇಳ್ತಾ ಇದ್ರು. ನಂತರದ ಜೀವಮಾನದಲ್ಲಿ ಅವರ ಧ್ವನಿ ನಿಂತಿತ್ತು. ಯಾಕೆ ನಿಂತಿತ್ತಂದ್ರೆ ಅವ್ರಿಗೊಂದು ಕಾಯಿಲೆ ಬಂತು ಅವ್ರಿಗೆ. ಆ ಕಾಯಿಲೆ ಬಂದಾಗ ತನ್ನ ಧ್ವನಿ ಮಾತ್ರ ನಿಂತಿತ್ತು, ಆದ್ರೆ ಆತನ ಕೈ ನಿಲ್ಲಿಲ್ಲ. ಅವಾಗ ಇವ್ರು ಏನ್ ಮಾಡಿದ್ರು ಅಂದ್ರೆ ಸ್ವಾರ್ಥಿಕರಾಗಿರ್ತಕ್ಕಂಥ ಸಾಂಗ್ಸ್ಟರ್ ಅವರು
ಪತ್ರಗಳ ಬರೆಯುವ ಮೂಲಕ ಭಕ್ತರನ್ನು ಎಚ್ಚರಿಸುತ್ತಾ, ಭಕ್ತರಿಗೆ ಪ್ರೋತ್ಸಾಹಿಸುತ್ತಾ ಆತನು ತನ್ನ ಜೀವಿತವನ್ನು ಕಂಟಿನ್ಯೂ ಮಾಡಿದನು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ತನ್ನ ಧ್ವನಿ ನಿಂತಿತ್ತು, ಆದ್ರೆ ತನ್ನ ಕೈ ಬರವಣಿಗೆ ಮಾತ್ರ ನಿಲ್ಲಿಲ್ಲ. ಯಾವ ತರ ಅಪೊಸ್ತಲನಾಗಿರ್ತಕ್ಕಂಥ ಪೌಲನು ವಿವಿಧ ಸಭೆಗಳಿಗೆ ಪತ್ರಗಳ ಮೂಲಕ ಎಚ್ಚರಿಸುತ್ತಾ ಬಲಪಡಿಸುತ್ತಾ ಇದ್ದನೋ, ಅದೇ ಪ್ರಕಾರವಾಗಿ ಸಾಂಗ್ಸ್ಟರ್ ಅನ್ನುವಂತ ದೈವ ಭಕ್ತರು ಕೂಡ ತನ್ನ ಸಭೆಗೆ ಪತ್ರಗಳ ಮೂಲಕ ಭಕ್ತರನ್ನು ಪ್ರೋತ್ಸಾಹಿಸ್ತಾ ಬಲಪಡಿಸ್ತಾ ಇದ್ದನು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಅವರ ಜೀವನ ಚರಿತ್ರೆಯಲ್ಲಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಒಂದು ಸಾರಿ ಒಂದು ಈಸ್ಟರ್ ದಿನ ಬಂದಾಗ ದೇವರು ಎದ್ದಿದ್ದಾನೆ ಎನ್ನುವಂತ ಒಂದು ಧ್ವನಿ ಅವರಿಗೆ ಬರಲಿಲ್ಲ. ಸೊ ಅದರಲ್ಲಿ ಅವ್ರಿಗೆ ತುಂಬಾ ಏನಂತಂದ್ರೆ ಒಂದು ರೀತಿಯಲ್ಲಿ ಅವರು ಇದನ್ನ ನೊಂದುಕೊಂಡ್ರು. ಅಯ್ಯೋ, ನನ್ನ ಸ್ವಾಮಿ ಅವರು ಎದ್ದಿದ್ದಾರೆ ಅನ್ನುವಂತ ಒಂದು ಕೂಗು ನನ್ನ ಬಾಯಿಂದ ಬರ್ತಾ ಇಲ್ಲವಲ್ಲ, ಸೊ ನನಗದು ಬಾಯಿ ನಿಂತಿದ್ದಲ್ಲಂತೆ ಅಂತೇಳಿ ತುಂಬಾ ಅವರು ಏನಂತಂದ್ರೆ ಒಂದು ರೀತಿಯಲ್ಲಿ ಅವರು ನೊಂದುಕೊಂಡ್ಬಿಟ್ರು. ಅವ್ರ ಜೀವನ ಒಂದು ರೀತಿಯಲ್ಲಿ ಅಂತಂದ್ರೆ ಅನಾರೋಗ್ಯದಲ್ಲಿ ದೌರ್ಬಲ್ಯವಾಗಿತ್ತು. ತುಂಬಾ ಅನಾರೋಗ್ಯ ಕ್ಷೀಣಿಸುತ್ತಾ ಹೋಗಿತ್ತು. ಆಗ ಅವ್ರು ಮತ್ತೆ ಏನಂತಂದ್ರೆ ಒಂದು ಶಕ್ತಿಯನ್ನು ಪಡ್ಕೊಳ್ತಾರೆ. ಪುನರುತ್ಥಾನದ ಶಕ್ತಿಯು ನಮಗೆ ಭರವಸೆ, ಸಂತೋಷವನ್ನು ನೀಡುತ್ತದೆ ಎಂಬುದನ್ನು ಕೂಡ ಅವ್ರು ತಿಳ್ಕೊಂಡ್ರು. ಸೊ ಆ ರೀತಿಯಲ್ಲಿ ಅಂತಂದ್ರೆ ಸಾಂಗ್ಸ್ಟರ್ ಅವರು ತಮ್ಮ ಸಭೆಯನ್ನು ಬಲಪಡಿಸುವುದರಲ್ಲಿ ತುಂಬಾ ನಿಸ್ಸೀಮರಾಗಿದ್ದರು ಎಂಬುದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಅವರ ಚರಿತ್ರೆಯಲ್ಲಿ. ನಂತರದಲ್ಲಿ ಅವರು ಅಷ್ಟೆಲ್ಲ ಸೇವೆ ಮಾಡುತ್ತಾ 60ನೆಯ ವಯಸ್ಸಿನಲ್ಲಿ ಮೇ 24, 1960ರಲ್ಲಿ ಕರ್ತನಲ್ಲಿ ಅವರು ಚಿರನಿದ್ರೆಗೆ ಜಾರಿದರು ಎಂಬುದನ್ನು ಕೂಡ ನಾವು ನೋಡ್ತೇವೆ. 60ನೆಯ ವಯಸ್ಸಿನಲ್ಲಿ 1960 ಮೇ 24ರಲ್ಲಿ ಅವರು ಕ್ರಿಸ್ತನಲ್ಲಿ ಚಿರನಿದ್ರೆಗೆ ಜಾರಿದರು ಎಂಬುದನ್ನು ಕೂಡ ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಹಾಗಾಗಿ ಅವರು ಮಾತ್ರ ಅಂದ್ರೆ ಸಾಂಗ್ಸ್ಟರ್ ಮಾತ್ರ ಕ್ರಿಸ್ತನ ಹೆಸರಲ್ಲಿ ಆನಂದ ಪಡಿರಿ ಎಂಬುದನ್ನು ಕೂಡ ಅವರು ಒಂದು ಏನಂತಂದ್ರೆ ಒಂದು ಹೇಳಿಕೆಯನ್ನು ಕೊಟ್ಟರು. ಅಂದ್ರೆ ನನ್ನ ಬಾಯಿ ಮಾತಾಡದಿರ್ಬೋದು, ಆದ್ರೂ ಕೂಡ ನಾನು ಕ್ರಿಸ್ತನ ಸಂತೋಷ ಪಡ್ತೇನೆ ಎಂಬುದಾಗಿ. ಅದಕ್ಕಾಗಿ ಈ ಒಂದು ಫಿಲಿಪ್ಪಿ ಪತ್ರಿಕೆ ಯಾವಾಗಲೂ ಕೂಡ ಸಂತೋಷಕರವಾಗಿರ್ತಕ್ಕಂಥ ಈ ಒಂದು ಪತ್ರಿಕೆ ಇದು. ಫಿಲಿಪ್ಪಿ ಅವರು ಪೌಲನಿಗೆ ಕಳಿಸಿಕೊಟ್ಟಿರ್ತಕ್ಕಂಥ ಬಹುಮಾನಗಳಿಗಾಗಿ ಪ್ರತ್ಯುತ್ತರವಾಗಿ ಬರೆದಿರತಕ್ಕಂಥ ಪತ್ರಿಕೆ ಇದು. ನಾನು ಯಾವಾಗಲೂ ಕೂಡ ಸಂತೋಷ ಪಡ್ತೇನೆ, ನೀವು ಕೂಡ ಸಂತೋಷ ಪಡ್ರಿ ಎಂಬುದಾಗಿ ಫಿಲಿಪ್ಪಿ 4:4ರಲ್ಲಿ ಬರೆದಿರತಕ್ಕಂಥ ವಚನವು ಇವರು ಕೂಡ ಅದನ್ನ ನೆನಪಿಸಿಕೊಂಡು ಏನಂತಂದ್ರೆ ಕ್ರಿಸ್ತನ ಹೆಸರಿನಲ್ಲಿ ಆನಂದಿಸಿ ಸಂತೋಷ ಪಡ್ರಿ ಎಂಬುದನ್ನು ಕೂಡ ತನ್ನ ಸಭೆಯವರಿಗೆ ಆತನು ಹೇಳ್ತಾ ಇದ್ದಾನೆ. ಕರ್ತನ ಪ್ರೀತಿಯುಳ್ಳ ದೇವಜನರು, ಹಾಗಾಗಿ ಸುವಾರ್ಥಕರಾಗಿರ್ತಕ್ಕಂಥ ಸಾಂಗ್ಸ್ಟರ್ ಅವರು ತುಂಬಾ ಒಳ್ಳೆಯ ಕೆಲಸ ಮಾಡಿ ಕ್ರಿಸ್ತನಲ್ಲಿ ಚಿರನಿದ್ರೆಗೆ ಜಾರಿದರು ಎಂಬುದನ್ನು ಕೂಡ ನಾವು ನೋಡ್ತೀವಿ. ಅದು ಮಾತ್ರ ಅಲ್ಲದು ಕೂಡ ಅಪೊಸ್ತಲನಾಗಿರ್ತಕ್ಕಂಥ ಪೌಲನು ತನ್ನ ಸಭೆಯವರಿಗೆ ಪತ್ರಗಳ ಮುಖಾಂತರವಾಗಿ ಮುಖ್ಯವಾಗಿ ತಾನು ಸತ್ತರೂ ಸರಿ ಬದುಕಿದ್ರು ಸರಿ ಈ ವಿಚಾರದಲ್ಲಿ ಏನಂತಾರೆ ದೈವ ಭಕ್ತರನ್ನು ತುಂಬಾ ಬಲಪಡಿಸುತ್ತಾ ಎಚ್ಚರಿಸುತ್ತಾ ತನ್ನ ಸುವಾರ್ತೆಯನ್ನು ಸಾರುತ್ತಾ ಇದ್ದನು ಎಂಬುದನ್ನು ಕೂಡ ನಾವಿಲ್ಲಿ ನೋಡ್ತಾ ಇದ್ದೇವೆ. ಹಾಗಾಗಿ ನಾವು ಕೂಡ ಸೇವಕರುಗಳ ತರ ನಾವು ಕೂಡ ಎಚ್ಚರಿಸುತ್ತಾ ಬಲಪಡಿಸುತ್ತಾ ಜನರನ್ನು, ಸಭೆಯವರನ್ನು ಎಚ್ಚರಿಸುತ್ತಾ ಬಲಪಡಿಸುತ್ತಾ ನಾವು ಕೂಡ ಮತ್ತಷ್ಟು ದೇವರ ಸೇವೆಯನ್ನು ಬಲವಾಗಿ ಮಾಡುತ್ತಾ ಇರೋಣ. ದೇವರ ವಾಕ್ಯಗಳ ಮುಖಾಂತರ ನಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇಲೆ ಕೊನೆಯದಾಗ ಪ್ರಾರ್ಥನೆ ಮಾಡ ನಮ್ಮ ಮುಕ್ತಾಯ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾಗಿರುವಂತ ನಮ್ಮ ಪರಲೋಕ ತಂದೆಯಾದ ದೇವರೇ, ನಿಮ್ಮ ಘನವುಳ್ಳ ನಾಮಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ ಸ್ವಾಮಿ. ಅಪೊಸ್ತಲನಾಗಿರ್ತಕ್ಕಂಥ ಪೌಲನು ಫಿಲಿಪ್ಪಿಯವರಿಗೆ ಬರೆದಿರತಕ್ಕಂಥ ಪತ್ರಿಕೆಯಲ್ಲಿ ಸ್ವಾಮಿ ಆತನ ಸೆರೆಮನೆಯಲ್ಲಿ ಇದ್ದುಕೊಂಡು ಕೂಡ ಆತನ ಸಂತೋಷ ಪಡೆದಿದ್ದನು ಎಂಬುದನ್ನು ಕೂಡ ನಾವು ನೋಡಿದೆವು ಸ್ವಾಮಿ. ಕ್ರಿಸ್ತನಿಗಾಗಿ ನಾನು ಸತ್ತರೂ ಸರಿ ಬದುಕಿದ್ರು ಸರಿ ನನ್ನ ದೇಹದ ಮೂಲಕ ದೇವರಿಗೆ ಮಹಿಮೆ ಉಂಟಾಗಬೇಕು ಎಂಬುದರ ಬಗ್ಗೆ ಒಂದು ಅಭಿಲಾಷೆ ಆತನಲ್ಲಿ ಇತ್ತು ಕರ್ತನೆ. ಅದೇ ಪ್ರಕಾರವಾಗಿ ಭಕ್ತನಾಗಿರ್ತಕ್ಕಂಥ ಸಾಂಗ್ಸ್ಟರ್ ಇವರು ಕೂಡ ಕರ್ತನೆ ತಮ್ಮ ಧ್ವನಿ ನಿಂತಿದ್ರು ಕೂಡ ಪತ್ರಿಕೆಗಳ ಮುಖಾಂತರವಾಗಿ ಸಭೆಯನ್ನು ಎಚ್ಚರಿಸುತ್ತಾ ಸಭೆಯನ್ನು ಬಲಪಡಿಸುತ್ತಾ ಸಭೆಯನ್ನು ಪ್ರೋತ್ಸಾಹ ಪಡಿಸಿದನು ಎಂಬುದನ್ನು ಕೂಡ ನಾವು ನೋಡಿದ್ದೇವೆ ಸ್ವಾಮಿ. ಇದೇ ಪ್ರಕಾರವಾಗಿ ಕರ್ತನೆ ಈ ರೀತಿಯಾಗಿರ್ತಕ್ಕಂಥ ದೈವ ಭಕ್ತರ ಯಾವ ತರ ಅವರು ಸೇವೆ ಮಾಡಿದರು ನಾವುಗಳು ಕೂಡ ಕರ್ತನೆ ಇವರಂತೆ ಸೇವೆ ಮಾಡಿ ಸ್ವಾಮಿ ನಿಮ್ಮ ರಾಜ್ಯವನ್ನು ಕಟ್ಟಲಿಕ್ಕೆ ನಮ್ಮನ್ನು ನೀವು ಬಲವಾಗಿ ಉಪಯೋಗ ಮಾಡಿಕೊಳ್ಳಬೇಕೆಂಬುದಾಗಿ ನಿಮ್ಮಲ್ಲಿ ಬೇಡುತ್ತೇವೆ ಸ್ವಾಮಿ. ವಿಶೇಷವಾಗಿ ಕರ್ತನೆ ನಮ್ಮ ಕಲವಾರಿ ಚಾಪಲ ಸಭೆಯನ್ನು ಆಶೀರ್ವಾದ ಮಾಡಿರಿ ಸ್ವಾಮಿ. ಕರ್ತನೆ ಮುಖ್ಯಸ್ಥರುಗಳನ್ನು ನಮ್ಮ ಡೈರೆಕ್ಟರ್ ಮತ್ತು ಕರ್ತನೆ ಡೆಪ್ಯೂಟಿ ಡೈರೆಕ್ಟರ್ ಅನ್ನು ಕೂಡ ಆಶೀರ್ವಾದ ಮಾಡಿ ಸ್ವಾಮಿ. ಮತ್ತು ಕರ್ತನೆ
ನಮ್ಮ ಉತ್ತರ ಕರ್ನಾಟಕದ ಜೋನ್ದ ಕರ್ತನೆ ಭಾಗದಲ್ಲಿ ಮುಖ್ಯಸ್ಥರಾಗಿರುವಂತ ಪಾಸ್ಟರ್ ನವನೀತ್ ಕುಮಾರ್ ಐನವರನ್ನು ಆಶೀರ್ವಾದ ಮಾಡಿ ಕರ್ತನೆ, ಇನ್ನೂ ಹೆಚ್ಚಾಗಿ ಕರ್ತನೆ ನಿಮ್ಮ ಸೇವೆಯನ್ನು ಮಾಡ್ಲಿಕ್ಕೆ ಕರ್ತನೆ ಆರೋಗ್ಯವನ್ನು ಕೊಡಬೇಕೆಂಬುದಾಗಿ ನಿಮ್ಮಲ್ಲಿ ಬೇಡುತ್ತೇವೆ ಸ್ವಾಮಿ. ಮತ್ತು ವಿಶೇಷವಾಗಿ ಕರ್ತನೆ, ಈ ಒಂದು ಜೂಮ್ ಆ್ಯಪ್ನೊಳಗೆ ಬಂದಿರತಕ್ಕಂತ ಎಲ್ಲಾ ನಿನ್ನ ಮಕ್ಕಳನ್ನು ಸ್ವಾಮಿ ನೀವು ಹೇಳುವಾಗ ಆಶೀರ್ವಾದ ಮಾಡಬೇಕೆಂಬುದಾಗಿ ಬೇಡುತ್ತೇವೆ ಸ್ವಾಮಿ. ನಮ್ಮ ಕಲ್ವಾರ್ ಚಾಪಲ್ ಸಂಸ್ಥೆಯಲ್ಲೇ ಕರ್ತನೆ ಸುವಾರ್ಥ ಸೇವೆ ಮಾಡ್ತಾ ಇದೆ ಕರ್ತನೆ, ಸಮಾಜ ಸೇವೆ ಮಾಡ್ತಾ ಇದೆ ಕರ್ತನೆ, ಅಲ್ಲೆಲ್ಲ ನಿಮ್ಮ ಕೃಪೆ ನಿಮ್ಮ ಪ್ರಸನ್ನತೆ ಇರಬೇಕೆಂಬುದಾಗಿ ಬೇಡುತ್ತೇವೆ ಸ್ವಾಮಿ. ಕರ್ತನೆ, ಇಲ್ಲಿವರೆಗೂ ನಮ್ಮನ್ನು ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನೀವು ನಮಗೋಸ್ಕರವಾಗಿ ಲೋಕಕ್ಕೆ ಬಂದು ಸತ್ತು ಉಣ್ಣಲ್ಪಟ್ಟು ತಿರುಗಿ ಮೃತ್ಯುಂಜಯನಿಗೆ ಬಂದಿರತಕ್ಕಂತ ನಜರೇತನ ಕ್ರಿಸ್ತ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ತಂದೆ.